ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಜೈವಾಸವಿ ಕಾರ್ತಿಕ ಪುರಾಣ ಅಧ್ಯಾಯ 26. ದುರ್ವಾಸನು ಶ್ರೀಹರಿಗೆ ಶರಣಾಗತನಾದುದು. ಅತ್ರಿ ಮಹರ್ಷಿಯು ಮತ್ತೆ ಅಗಸ್ತ್ಯನಿಗೆ ಹೀಗೆ ಹೇಳಿದನು. ಈ ವಿಧದಲ್ಲಿ ದುರ್ವಾಸ ಮಹರ್ಷಿಯು ಗೋಲೋಕದಲ್ಲಿದ್ದ ತ್ರಿಕಾಲಜ್ಞಾನರು, ತಪೋನಿಷ್ಠ ಗರಿಷ್ಠರು ಆದ ಮಹಾಮಹಿಮೆಯರು ಹತ್ತಿರಕ್ಕೂ, ದೇವೇಂದ್ರಾದಿಗಳ ಅಷ್ಟಸಿದ್ಧಿಗಳ ಹತ್ತಿರಕ್ಕೂ, ಕೈಲಾಸವಾಸಿಯ ಸನ್ನಿಧಿಗೂ, ಸತ್ಯಲೋಕವಾಸಿಯಾದ ಬ್ರಹ್ಮದೇವನ ಹತ್ತಿರಕ್ಕೂ ಹೋಗಿ ತನ್ನನ್ನು ಆ ವಿಷ್ಣು ಚಕ್ರದ ಬಾಧೆಯಿಂದ ರಕ್ಷಿಸಬೇಕೆಂದು ಪ್ರಾರ್ಥಿಸಿದನು. ಆದರೆ ಅವರಲ್ಲಿ ಯಾರೂ ಚಕ್ರಾಯುಧವನ್ನು ಹಿಂದಕ್ಕೆ ಕಳುಹಿಸಲು ಸಮರ್ಥರಾದರು. ನಂತರ ತನ್ನನ್ನು ರಕ್ಷಿಸುವವರು ಇಲ್ಲವೆಂದು ತಿಳಿದು ವಿಷ್ಣು ಲೋಕದ ವೈಕುಂಠಕ್ಕೆ ಹೋಗಿ, ಲೋಕರಕ್ಷಕ ಲಕ್ಷ್ಮೀ ನಿವಾಸ ಸೂರ್ಯಚಂದ್ರನ ಕಣ್ಣುಗಳಾಗಿ ಉಳ್ಳವನೇ, ಶರಣಾಗತ ತ್ರಾಣ, ಬಿರುದಾಂಕ ಕಾಪಾಡು. ನಾನು ನಿನ್ನ ಭಕ್ತನಾದ ಅಂಬರೀಷನ ಸನ್ನಿಧಿಯಲ್ಲಿ ಮಹಾಪರಾಧವನ್ನು ಮಾಡಿದ ದುರ್ವಾಸನು ನಿನ್ನ ಚಕ್ರಾಯುಧದ ಮಧ್ಯಾಹ್ನದ ಮಾರ್ತಾಂಡನಿಗಿಂತ ಮಹಾ ತೇಜಸ್ಸು ಉಳ್ಳವನಾಗಿ ನನ್ನನ್ನು ಸಂಹರಿಸಲು ಹಿಂಬಾಲಿಸಿ ಬರುತ್ತಿದೆ. ನಾನು ಬ್ರಾಹ್ಮಣ ಕುಲದಲ್ಲಿ ಜನಿಸಿದವನಾದರೂ ಮಹಾಕೋಪಿಷ್ಠನಾಗಿರುವೆನು. ನೀನಾದರೂ ವಿಪ್ರಯವನ್ನು ಅದರಿಂದ ನೋಡುತ್ತಾ ಸಹನೆಯನ್ನು ತೋರ್ಪಡಿಸುವಲ್ಲವೇ? ಆದುದರಿಂದಲೇ ಭೃಗು ಮಹಾಮುನಿಯು ನಿನ್ನ ವಕ್ಷಸ್ಥಳವನ್ನು ಬಡಿದರೂ ಕರುಣೆಯನ್ನು ತೋರಿಸಿದೆ. ಈಗಲೂ ನಿನ್ನ ವಕ್ಷಸ್ಥಳದಲ್ಲಿ ಆತನ ಕಾಲಿನ ಗುರುತು ಇದೆಯಲ್ಲವೇ? ಅಂದು ಆತನನ್ನು ರಕ್ಷಿಸದಂತೆಯೇ ನಿನ್ನ ಭಕ್ತನಾದ ಅಂಬರೀಷನನ್ನು ನನ್ನ ಎಡಗಾಲಿನಿಂದ ಹೊಡೆದು ಶಪಿಸಿದ ನನ್ನನ್ನು ಕಾಪಾಡು. ದೇವಾದಿದೇವ, ನಿನ್ನನ್ನು ಬಿಟ್ಟು ಈ ಚಕ್ರಾಯುಧದ ಜ್ವಾಲೆಯಿಂದ ನನ್ನನ್ನು ಅನ್ಯರು ಯಾರೂ ರಕ್ಷಿಸಲಾರರು. ಆದುದರಿಂದ ಜಗನ್ನಿವಾಸ ಕಾಪಾಡು ಎಂದು ದುರ್ವಾಸನು ಆರ್ತನಾದನು ಮಾಡಿದನು. ಹೀಗೆ ಎಷ್ಟು ಬೇಡಿಕೊಂಡರೂ ಶ್ರೀಮನ್ನಾರಾಯಣನು ಮೌನದಿಂದಿರಲು ಆತನ ಪಾದಗಳ ಮೇಲೆ ಬಿದ್ದು ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಆಚರಿಸಿ, ಎಲೆ ಭಕ್ತಪಾಲಕ, ನನ್ನನ್ನು ರಕ್ಷಿಸು ಎಂದು ಪರಿಪರಿ ವಿಧದಿಂದ ಬೇಡಿಕೊಂಡನು. ಈ ವಿಧವಾಗಿ ದುರ್ವಾಸನು ತಾನು ಮಾಡಿದ ಕಾರ್ಯಕ್ಕೆ ಪಶ್ಚಾತ್ತಾಪವನ್ನು ಹೊಂದಿ ತನ್ನನ್ನು ರಕ್ಷಿಸುನೆಂದು ಪ್ರಾರ್ಥಿಸುತ್ತಿರಲು ಶ್ರೀಹರಿಯು ಮಂದಸ್ಮಿತವದನಾಗಿ, ಎಲೆ ದುರ್ವಾಸನೆ, ನೀನು ಹೇಳಿದಂತೆ ನಾನು ಬ್ರಾಹ್ಮಣ ಪ್ರಿಯನೇ ಅಲ್ಲದೆ ನಿನ್ನಂಥ ತಪೋಧನರು ನನಗೆ ಅತ್ಯಂತ ಪ್ರಿಯತಮರು. ನೀನು ರುದ್ರಾಂಶದಿಂದ ಜನ್ಮಿಸಿದವನು. ಅಗ್ನಿಹೋತ್ರಿಯಾದ ನಿನ್ನನ್ನು ನೋಡಿದವರು ಈ ಮೂರು ಲೋಕದಲ್ಲಿಯೂ ಭಯಭ್ರಾಂತರಾಗಿ ಗಡಗಡನೆ ನಡುಗುವರು. ನೀನು ಪ್ರಕೃತಿ ವಿರುದ್ಧವಾದ ಕೋಪವನ್ನು ಎಂದಿಗೂ ತೋರುವುದಿಲ್ಲ. ನಾನಾದರೂ ಮನೋವಾಕ್ಯ ಕರ್ಮಗಳಿಂದ ಭೂಸುರರಾಗಿ ಕಿಂಚತ್ತಾದರೂ ಹಾನಿ ತಟ್ಟದಂತೆ ನೋಡಿಕೊಳ್ಳುವುದೇನೆಂದು ನೀನು ತಿಳಿದಿರುವೆ. ಪ್ರತಿ ಯುಗದಲ್ಲಿಯೂ ಗೋವುಗಳನ್ನು, ದೇವತೆಗಳನ್ನು, ಬ್ರಾಹ್ಮಣನ್ನು ರಕ್ಷಿಸುವುದಕ್ಕೂ ಅವರಿಗೆ ಸಂಭವಿಸುವ ದುಃಖ ನಿವಾರಣೆಯನ್ನು ನಾನು ಜನ್ಮವೆತ್ತಿ ಶಿಷ್ಟರಕ್ಷಣಾ ದುಷ್ಟ ಶಿಕ್ಷಣ ಕಾರ್ಯವನ್ನು ನಡೆಸುತ್ತಿರುವೆನು. ಅಂಬರೀಷನು ನನ್ನ ಭಕ್ತನು. ಆತನು ಲೋಕದ ಎಲ್ಲ ಪ್ರಾಣಿಗಳನ್ನು ನನ್ನಂತೆಯೇ ನೋಡುತ್ತಿರುವನು. ಆತನು ತ್ರಿಕರಣ ಶುದ್ಧಿಯುಳ್ಳವನು, ಶತ್ರುಗಳಿಗಾದರೂ ಹಾನಿಯುಂಟು ಮಾಡದವನು. ಅಂಥವನನ್ನು ನೀನು ನಿಷ್ಕಾರಣವಾಗಿ ಹೊಡೆದು ದೂಷಿಸಿ ಶಪಿಸಿದೆ. ಆತನ ಹರಿವಾಸರದಂದು ಈ ಧರ್ಮವನ್ನು ಬಿಡಕೂಡದು. ಬಿಟ್ಟವರು ಮಹಾಪಾತಕರಾಗುವರು. ಆದುದರಿಂದ ಆತನು ದ್ವಾದಶಿ ಗಳಿಗೆಗಳು ಮುಗಿಯುವುದರೊಳಗಾಗಿ ಜಲಪಾನವನ್ನು ಮಾಡಿದನು. ಅತಿಥಿಯಾದ ನಿನ್ನನ್ನು ಆಧರಿಸಬೇಕೆಂಬ ಇಚ್ಛೆಯಿಂದಲೇ ಆತನು ಭೋಜನವನ್ನು ಮಾಡಲಿಲ್ಲ. ಇಂಥ ಸೂಕ್ಷ್ಮ ಧರ್ಮಗಳನ್ನು ಅರಿತಿದ್ದ ರಾಜನನ್ನು ಮೊದಲು ಶಪಿಸಿ, ನಂತರ ಆತನಿಗೆ ಹಾನಿಯಾಗದಂತೆ ನಿನ್ನ ಮೇಲೆ ನನ್ನ ಚಕ್ರವನ್ನು ಕಳಿಸಿದೆನು. ನೀನು ಅಂಬರೀಷನ ಮನೆಯ ಆತಿಥ್ಯವನ್ನು ಸ್ವೀಕರಿಸದೆ ಇದ್ದುದರಿಂದ ಆತನು ಅತ್ಯಂತ ಖಿನ್ನನಾಗಿದ್ದಾನೆ. ಆದ್ದರಿಂದ ಆತನಲ್ಲಿ ತನಗಿರುವ ಮನಸ್ತಾಪವನ್ನು ತ್ಯಜಿಸಿ ಆತನ ಅನುಗ್ರಹಕ್ಕೆ ಪಾತ್ರನಾಗು. ಆತನಿಗೆ ಕೊಟ್ಟ ಈ ಶಾಪ ವಿಮುಕ್ತಿಗಾಗಿ ನೀನು ವಿಚಾರಪರನಾಗಬೇಕಾಗುವುದಿಲ್ಲ. ನಾನು ಈ 10 ಜನ್ಮವನ್ನೆತ್ತಿ ಲೋಕಕೋಪಾರ್ಥವಾಗಿ ಉಪಯೋಗಿಸಿಕೊಳ್ಳುತ್ತೇನೆ. ಅದನ್ನೇ ನನ್ನ ದಶಾವತಾರ ಎನ್ನುವರು. ಅವನ್ನು ಕುರಿತು ವಿವರವಾಗಿ ನಿನಗೆ ಹೇಳುತ್ತೇನೆ. ಸಾವಧಾನ ಚಿತ್ತದಿಂದ ಆಲಿಸುವವನಾಗು. ನಿನ್ನ ಶಾಪವಚನದಲ್ಲಿ ಮೊದಲನೆಯದು ಮತ್ಸ್ಯ ಜನ್ಮವು. ನಾನು ಈ ಜನ್ಮದಲ್ಲಿ ಶಂಕ ಎಂಬ ರಾಕ್ಷಸ ಸಂಹಾರ ಮಾಡಲು ನಿಶ್ಚಯಿಸಿರುತ್ತೇನೆ ಎಂದನು. ಎರಡನೆಯದು ಕೂರ್ಮಾವತಾರ. ಕೆಲ ಕಾಲ ನಂತರ ದೇವತೆಗಳು ರಾಕ್ಷಸರು ಕ್ಷೀರಸಾಗರವನ್ನು ಮತಿಸುವುದಕ್ಕಾಗಿ ಮಂದರ ಪರ್ವತವನ್ನು ಕೆಡೆಯುತ್ತಿರಲು ಪರ್ವತವು ಮುಳುಗದಂತೆ ತನ್ನ ಬೆನ್ನನ್ನು ಕೂರ್ಮ ರೂಪದಿಂದ ಆನಿಸುತ್ತೇನೆ. ಮೂರನೆಯದು ವರಾಹ ಜನ್ಮವು. ಹಿರಣ್ಯಕಶನು ಭೂಮಿಯನ್ನು ಚಾಪೆಯಂತೆ ಮಡಿಸಿ ಸುತ್ತಬೇಕೆಂದು ಯತ್ನಿಸಲು ಅವನನ್ನು ತಡೆದು ಸಂಹಾರ ಮಾಡಿ ಭೂಮಿಯನ್ನು ಉದ್ಧರಿಸುವೆನು. ನನ್ನ ಭಕ್ತನಾದ ಪ್ರಹ್ಲಾದನನ್ನು ಕಾಪಾಡಿ ಹಿರಣ್ಯಕಶಿಪುವನ್ನು ನಾರಸಿಂಹ ರೂಪದಿಂದ ಸಂಹರಿಸುವೆನು. ಇದೇ ನನ್ನ 4ನೆಯ ಜನ್ಮವು. ಬಲಿಚಕ್ರವರ್ತಿಯು ಸ್ವರ್ಗಾಧಿಪತಿಯಾದ ಇಂದ್ರನನ್ನು ಸ್ವರ್ಗಲೋಕದಿಂದ ಓಡಿಸಿರಲು ವಾಮನ ರೂಪದಿಂದ ಹುಟ್ಟಿ ಬಲಿಚಕ್ರವರ್ತಿಯಿಂದ 3 ಅಡಿ ಭೂಮಿಯನ್ನು ದಾನವಾಗಿ ಪಡೆದು ನಂತರ ಆತನನ್ನು ಹತ ಮಾಡಿ ಮನೆಗೆ ಅತಿಥಿಯಾಗಿ ಬಂದ ನೀನು ವೇಳೆಗೆ ಸರಿಯಾಗಿ ಬರಲಿಲ್ಲ. 12 ಗಳಿಗೆಯೊಳಗಾಗಿ ಭುಂಜಿಸದ ವ್ರತವನ್ನು ಫಲಶೂನ್ಯವಾಗಿ ನನಗೆ ವಿರೋಧಿಯಾಗುವನು. 12 ಗಳಿಗೆಯೊಳಗಾಗಿ ನೀನು ಬರದಿದ್ದಲ್ಲಿ ಭುಂಜಿಸಬಹುದೆಂದು ನೀನು ಹೇಳಲೂ ಇಲ್ಲ. ನಿನಗಾಗಿ ಆತನು ಬಹಳ ಹೊತ್ತು ನಿರೀಕ್ಷಿಸಿ ವ್ರತಭಂಗವಾಗದಂತೆ 12 ಗಳಿಗೆಗಳು ಮುಗಿಯುವುದರೊಳಗೆ ಜಲಪಾನವನ್ನು ಮಾತ್ರ ಮಾಡಿದನು. ಇದರಿಂದ ತಾನು ನಿನ್ನಲ್ಲಿ ಯಾವ ಅಪರಾಧವನ್ನು ಮಾಡಿದಂಥವನಾಗಲಿಲ್ಲ. ನಿಷಿದ್ಧ ದಿನಗಳಲ್ಲಿ ಕೂಡ ಪಿಪಾಸ ನಿವೃತ್ತಿಗಾಗಿ ಜಲಪಾನ ಮಾಡುವುದು ಧರ್ಮವಲ್ಲವೇ? ಆತನು ಜಲಪಾನವನ್ನು ಮಾಡುವಾಗ ವ್ರತಭಂಗವಾಗುವುದೆಂದು ಭಾವಿಸಿಯೇ ಇದ್ದನು. ಆದರೂ ನಿನ್ನನ್ನು ಅವಮಾನಿಸಬೇಕೆಂಬ ಉದ್ದೇಶ ಲೇಷವೂ ಅವನಿಗಿರಲಿಲ್ಲ. ಶಾಸ್ತ್ರವಿರುದ್ಧವಾದ ಕಾರ್ಯವನ್ನು ಆತನು ಮಾಡಲಿಲ್ಲ. ನೀನು ಕೋಪೋದ್ದೀತ ಮಾನಸನಾಗುವುದಕ್ಕೆ ಮುಂಚೆಯೇ ನಿನ್ನನ್ನು ವಿಧವಿಧವಾಗಿ ಬೇಡಿಕೊಂಡು ಶಾಂತಿಯನ್ನುಂಟು ಮಾಡಲು ಪ್ರಯತ್ನಿಸಿದನು. ನಂತರ ನಿನಗೆ ಶರಣಾಗತನಾದನು. ಎಲ್ಲಿಗೂ ನಿನ್ನ ಶಾಂತಚಿತ್ತನಾಗದೆ ಹೋದುದರಿಂದ ಆತನು ನನ್ನನ್ನು ರಕ್ಷಿಸೆಂದು ಪ್ರಾರ್ಥಿಸುತ್ತಾ ಮೈಮರೆತನು. ಆಗ ನಾನು ಆತನ ಗರ್ಭ ಕುಹರವನ್ನು ಪ್ರವೇಶಿಸಿ ನೀನು ಕೊಟ್ಟ ಶಾಪವನ್ನು ಅನುಭವಿಸುವೆನು ಎಂದನು. ಇಷ್ಟರಿಂದ ನೀನು ಶಾಂತಚಿತ್ತನಾಗದೆ ಇನ್ನೂ ಹೆಚ್ಚಾಗಿ ಆತನಿಗೆ ಹಾನಿಯನ್ನುಂಟು ಮಾಡಲು ಯತ್ನಿಸಿದೆ. ಆದ್ದರಿಂದ ನನ್ನ ಭಕ್ತನಾದ ಅಂಬರೀಷನ ಪ್ರಾಣವನ್ನು ಉಳಿಸಿ ರಕ್ಷಿಸಲು ನಿನ್ನ ಮೇಲೆ ನನ್ನ ಚಕ್ರಾಯುಧವನ್ನು ಪ್ರಯೋಗಿಸಿದೆನು. ಅದನ್ನು ಎದುರಿಸಲು ಯಾರಿಗೂ ಸಾಧ್ಯವಿಲ್ಲ. ಆದುದರಿಂದಲೇ ಅದು ನಿನ್ನ ಬೆನ್ನಟ್ಟಿ ಬರುತ್ತಿದೆ. ನೀನು ಸದ್ಬ್ರಾಹ್ಮಣನು, ತಪೋನಿಧಿಯಾಗಿಯೂ ಇರುವೆ. ನೀನು ನನ್ನ ಭಕ್ತನೇ. ಆದ್ದರಿಂದ ನಿನ್ನ ಮಾತು
ಅನೃತವಾಗದಂತೆಯೂ ನನ್ನ ಭಕ್ತನನ್ನು ಕಾಪಾಡುವುದಕ್ಕೂ ನಿನ್ನ ಮೇಲೆ ಆ ಚಕ್ರಾಯುಧವನ್ನು ಪ್ರಯೋಗಿಸಬೇಕಾಯಿತು. ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ವರ್ಣದವರಿಗೆ ಒಂದೇ ವಿಧವಾದ ಧರ್ಮವಿಲ್ಲ. ಧರ್ಮವು ಅವರವರ ಕುಲಕ್ಕನುಗುಣವಾಗಿಯೇ, ವಯಸ್ಸಿಗೆ ಅನುಗುಣವಾಗಿಯೇ, ಅವಸ್ಥೆಗೆ ಅನುಗುಣವಾಗಿಯೇ ಇರುವುದೇ ಅಲ್ಲದೆ ಬೇರೆ ಬೇರೆಯಾಗಿದೆ. ಸ್ವರ್ಗಾಧಿಪತ್ಯವನ್ನು ಇಂದ್ರನಿಗೆ ಕೊಡಿಸುವುದೇ ನನ್ನ 5ನೆಯ ಅವತಾರವು. 6ನೆಯ ಜನ್ಮದಲ್ಲಿ ಬ್ರಾಹ್ಮಣ ಕುಲದಲ್ಲಿ ಜನ್ಮಿಸಿ ಪರಶುರಾಮನೆಂಬ ಹೆಸರಿನಿಂದ ಭೂಭಾರವನ್ನು ತಗ್ಗಿಸಲು ಕ್ಷತ್ರಿಯವರನ್ನೆಲ್ಲ ಸಂಹರಿಸಿ ಕ್ರೂರ ಕಾರ್ಯಾಚರಣೆಯನ್ನು ನಡೆಸುವೆನು. 7ನೆಯ ಜನ್ಮದಲ್ಲಿ ರಘುವಂಶದಲ್ಲಿ ರಾಮನೆಂಬ ಹೆಸರಿನಿಂದ ಹುಟ್ಟಿ ಲೋಕಕ್ಕೆಲ್ಲ ಕ್ಷೇಮವನ್ನು ಉಂಟು ಮಾಡಲು ಲೋಕಕಂಟಕನಾದ ರಾವಣನ್ನು ಸಂಹರಿಸಿ ಮಾಯಾಮಾನವ ಶರೀರಯಾಗುವೆನು. 8ನೆಯ ಜನ್ಮದಲ್ಲಿ ಯದುವಂಶದ ದೇವಕೀದೇವಿಯ ಗರ್ಭದಲ್ಲಿ ಜನ್ಮಿಸಿ ಶ್ರೀಕೃಷ್ಣನೆಂಬ ಹೆಸರಿನಿಂದ ಕರೆಯಲ್ಪಟ್ಟ ಗೋಪಿಕಾಲೋಲನಾಗಿ ಜ್ಞಾನವಂತರಲ್ಲಿ ಅಗ್ರಗಣ್ಯನೆನಿಸಿ ಹೆಸರುವಾಸಿಯಾಗುವೆನು. ಕಲಿಯುಗದಲ್ಲಿ ದಿತಿಗೆ ಪುತ್ರನಾಗಿ ಜನ್ಮಿಸಿ ಬುದ್ಧನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿ ಪಾಪ ಕಾರ್ಯಗಳಲ್ಲಿ ಆಸಕ್ತಿಯುಳ್ಳ ದುರ್ಮಾರ್ಗಗಳಿಗೆ ಪಾಪಧರ್ಮಗಳನ್ನು ಉಪದೇಶಿಸುವಂತಾಗುವೆನು. ಕಲಿಯುಗಾಂತ್ಯದಲ್ಲಿ ವಿಷ್ಣು ಯಶಸ್ಕನೆಂಬ ಭೂಸುರೋತ್ತಮನಾಗಿ ಪುತ್ರನಾಗಿ ಜನಿಸಿ ಕಲಿ ಎಂಬ ಹೆಸರಿನಿಂದ ಅಶ್ವಾರೂಢನಾಗಿ ತಿರುಗುತ್ತಾ ಬ್ರಹ್ಮದ್ವೇಷಗಳನ್ನು ಸಂಹರಿಸುವೆನು. ಈ ವಿಧವಾಗಿ ನೀನು ಅಂಬರೀಷನಿಗೆ ಶಾಪರೂಪದಲ್ಲಿ ಹೇಳಿದ 10 ಜನ್ಮಗಳನ್ನು ಮೇಲೆ ವಿವರಿಸಿದ ರೀತಿಯಲ್ಲಿ ಮತ್ಸ್ಯ ಕೂರ್ಮಾದಿ ಅವತಾರಗಳನ್ನು ನಾನು ಎತ್ತುವೆನು. ಈ ದಶಾವತಾರಗಳನ್ನು ಪಠಿಸಿದರೂ ಕೇಳಿದರೂ ಸ್ಮರಿಸಿದರೂ ಸರ್ವ ಪಾಪಗಳು ಕ್ಷಣ ಮಾತ್ರದಲ್ಲಿ ನಶಿಸುವವು. ಸ್ಕಾಂದ ಪುರಾಣ ಅಂತರ್ಗತ ಕಾರ್ತಿಕ ಪುರಾಣದಲ್ಲಿ ದೂರ್ವಾಸನು ಶ್ರೀಹರಿಯಲ್ಲಿ ಶರಣು ಹೊಂದುವುದು 26ನೇ ಅಧ್ಯಾಯವು ಮುಗಿಯಿತು.